ಹೇಳಿ ಮೇಡಮ್. ಹಾಂ, ಆಮೇಲೆ ನಾನು ಕೇರ್ ಟ್ರಸ್ಟಿನಲ್ಲಿರೋದು. ನೀವೆಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿದ್ದೀರಲ್ಲ, ಅದನ್ನೆಲ್ಲ ನಾನು ನೋಡಿದೆ. ಈಗ ನೀವು ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನನ್ನ ಹೆಸರು ಸುನಿಲ್ ಅಂತ, ದೊಡ್ಡಗೊಂಡಟ್ಟಿ, ಹೊಸಳ್ಳಿ ರೋಡ್, ತುಳಸಿ ನಗರ್. ನಾನು ಬ್ಲೂಟೂತ್ ವ್ಯಾಪಾರ ಮಾಡಿಕೊಂಡು ಮೇನ್ ರೋಡಲ್ಲಿ ಕೆಲಸ ಮಾಡಿಕೊಂಡು ನನ್ನ ಜೀವನ ನಡೆಸ್ತಾ ಇದ್ದೀನಿ. ಈಗ ಟ್ರಸ್ಟ್ ಕಡೆಯಿಂದ ನಮ್ಮದು ಏನೋ ನಮ್ಮ ಮೇಡಮ್ ಕಡೆಯಿಂದ ಅವರು ಹೆಲ್ಪ್ ಮಾಡಿದ್ರೆ ನಮಗೆ ಮುಂದಕ್ಕೆ ಒಂದು ಸ್ವಲ್ಪ ಟೈಲರಿಂಗಲ್ಲಿ ನಾನು ಸ್ವಲ್ಪ ಹಣವನ್ನು ಪಡ್ಕೋಬೋದು. ಅದು ಸಹಾಯ ನಿಮ್ಮಿಂದ ನಮಗಾದರೆ ಒಳ್ಳೇದಾದರೆ, ಇರೋದು ಒಂದು ಮಗಳು, ಅವರು ಕೂಡ ಮದುವೆ ಮಾಡಿಕೊಟ್ಟಿದ್ವಿ. ಇರೋದು ಇಬ್ಬರಿಂದ ನನ್ನ ಸಹಾಯಕ್ಕೆ ಒಳ್ಳೇದಾಗಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಈಗ ನಾವು ನಿಮ್ಮ ಟೈಲರಿಂಗ್ ಮಿಷನ್ ಬೇಕು ಅಂತ ಕೇಳಿದ್ರಿ. ಹೌದು. ಈಗ ನಾವು ಟೈಲರಿಂಗ್ ಮಿಷನ್ ನಿಮ್ಗೆ ಕೊಡ್ತೀವಿ. ಆ ಟೈಲರಿಂಗ್ ಮಿಷನ್ ಯಾವ ರೀತಿ ನೀವು ಉಪಯೋಗ ಮಾಡ್ಕೊತೀರಾ? ಅದೇ ನಾನು ಕಲ್ತ್ಕೊಂಡು, ನಮ್ಮ ಮನೆಯವರಿಂದ ಕಲ್ತ್ಕೊಂಡು, ಅವರು ಪಾಡಿಗೆ ಅವ್ರ ಕೆಲಸಕ್ಕೆ ಹೋಗ್ತಾರೆ, ನನ್ನ ಪಾಡಿಗೆ ನಾನು ಟ್ರೈನಿಂಗ್ನೇ ಮಾಡಿಕೊಂಡು ನಾನೇ ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಓಕೆ, ನಿಮ್ಗೆ ಈ ಥರ ಆಗಿದೆ ಯಾವಾಗ, ಎಷ್ಟು ವರ್ಷದಿಂದ? ನನಗೆ 15ರಿಂದ 17 ವರ್ಷ ಆಯ್ತು ಅಲ್ವಾ? 15ರಿಂದ 17 ವರ್ಷ ಆಯಿತು. ಸ್ಪೈನಲ್ ಇಂಜರಿ, ಬೈಕ್ ಆಕ್ಸಿಡೆಂಟ್ ಆಗಿದೆ. ಬೈಕ್ ಆಕ್ಸಿಡೆಂಟ್, ಓಕೆ. ಸ್ಪೈನಲ್ ಕಾರ್ಡ್, ಸ್ಪೈನಲ್ ಕಾರ್ಡ್ ಹೋಗಿದೆಯಾ? ಹೌದು. ಈಗ ನೀವು ಗಾಡಿ ಇಲ್ದಲೇ ನಡೆಯೋಕ್ಕಾಗಲ್ಲ? ಆಗಲ್ಲ ಮೇಡಮ್. ಗಾಡಿ ಜೊತೆನೇ ಇರಬೇಕು? ಹೌದು ಮೇಡಮ್. ಓಕೆ, ಗಾಡಿ ಇಲ್ದಲೇ ಒಂದು ಸ್ಟೆಪ್ ತೆಗ್ದಿರೋಕ್ಕಾಗಲ್ಲ? ಆಗಲ್ಲ. ಓಕೆ, ಈಗ ನಾವು ಮಿಷನ್ ಬೆಡ್ಡಿಂದ ವೀಲ್ಚೇರ್, ವೀಲ್ಚೇರಿಂದ ಬೆಡ್. ಓಕೆ, ಮತ್ತೆ ಈಗ ನಾವು ನಿಮಗೆ ಟೈಲರಿಂಗ್ ಮಿಷನ್ ಕೊಡ್ತೀವಿ. ಈಗ ಕೊಟ್ಟರೆ ನೀವು ಅದನ್ನ ಇನ್ನೊಬ್ರಿಗೆ ಮಾರಂಗಿಲ್ಲ. ಇಲ್ಲ ಮೇಡಮ್, ಖಂಡಿತ ಮಾಡಲ್ಲ. ಹಾಂ, ಅದು ನೀವೇ ಇಟ್ಕೊಂಡು ಉಪಯೋಗ ಮಾಡಬೇಕು. ಓಕೆ ಮೇಡಮ್. ಈ ಜನದ ಬಟ್ಟೆ ಎಲ್ಲ ತೆಗೆದು ಒಂದು ಸ್ವಲ್ಪ ದುಡ್ಡು ನೀವು ಮಾಡಬೇಕು. ಓಕೆ. ಈಗ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಸ್ಪೆಕ್ಷನಿಗೆ ಬಂದಾಗ ನಾವು ತಗೊಂಡೋಗ್ತೀವಿ. ಓಕೆ, ಖಂಡಿತ. ಓಕೆ.